ಅಕ್ಷರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ದರಾಮೇಶ್ವರ ಸಿಂಚನ ಅನ್ನುವಂಥ ಒಂದು ವಿನೂತನ ಗಳಿಗೆಗೆ ಸಾಕ್ಷಿಯಾಗಿರುವ ಸಕಲ ಸಂಪೂಜ್ಯರೇ, ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತರೆ, ನಮ್ಮ ಮುಂದಿರುವ ಎಲ್ಲ ಸಕಲ ಸದ್ಭಕ್ತರೆ, ಸೊಲ್ಲಾಪುರ ಸಿದ್ದರಾಮೇಶ್ವರರು ಈ ಬೋವಿ ಜನಾಂಗದ ಕುಲಗುರುಗಳು. ಅವರ ಒಂದು ವಚನ, ಮನೆ ನೋಡಿ ಮನ ಬರುವಂತಾಗಬೇಕು ಅಂತ ಹೇಳ್ತಾರ. ಒಂದು ಮನೆ ಹೇಗಿರಬೇಕು ಅಂತಂದ್ರೆ ಆ ಮನೆಯನ್ನ ನೋಡಿ ಮನಸ್ಸುಗಳು ಒಳಗೆ ಬರಬೇಕು ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಇದು ಕೇವಲ ಒಂದು ಮನೆ ಆಗಿಲ್ಲ. ಇದು ಈ ಮನೆ ಹಿಂದೆ ಮಮ್ಮಲ ಮರೆಯದಂತ ಜೀವಗಳಿವೆ. ಕಾಯಕ ಮಾಡುವವನು ನಾಯಕ ಆಗಬೇಕು ಅಂತಿದ್ವಿ ನಾವು. ಅಂತಹ ಕಾಯಕ ಸಮುದಾಯಗಳು ನಾಯಕ ಆಗುವಂತಹ ಈ ಕಾಲಘಟ್ಟದಲ್ಲಿ ನಿಕೃಷ್ಟವಾಗಿ ಬದುಕ್ತಾ ಇದ್ದಾವೆ. ತಾವು ಕಲ್ಲನ್ನು ಹೊಡ್ಕೊಂಡು ಬೇರೆಯವರ ಮನೆ ಕಟ್ಟಿಕೊಟ್ರು, ತಾವು ಬೀದಿಯಲ್ಲಿದ್ರು. 9 ತಿಂಗಳು ಹೆತ್ತು ಹೊತ್ತು ತನ್ನ ಕಳಗಿನ ಕುಡಿಯನ್ನ ಸಮಾಜಕ್ಕೆ ತ್ಯಾಗ ಮಾಡಿದರು. ಅಂತಹ ಕುಟುಂಬ ಇವತ್ತು ಸಮಾಜದಲ್ಲಿ ಯಾವ ರೀತಿ ಬದುಕ್ತಾ ಇದೆ? ನೊಂದವರ ನೋವ ನೋಯಿದವರೆತ್ತಬಲ್ಲರು ಅಂತ ಹೇಳಿ ಶರಣರು ಹೇಳ್ತಾರೆ. ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು 25 ವರ್ಷಗಳ ಹಿಂದೆ, ನಾನು ಮೊಟ್ಟ ಮೊದಲ ಬಾರಿಗೆ, ನಮ್ಮ ಪಕ್ಕದಲ್ಲಿ ಗುರುಮಾಂತ ಸ್ವಾಮೀಜಿಯವರಿದ್ದಾರೆ, ಈ ವೇದಿಕೆ ಮೇಲಿರುವ ಎಲ್ಲಾ ಸ್ವಾಮೀಜಿಯವರೆಗೆ ಒಂದು ಕಿರೀಟ ಅಂತಂದ್ರೆ, ಆದರ್ಶ ಅಂತಂದ್ರೆ, ನಮ್ಮ ರೋಲ್ ಮಾಡೆಲ್ ಅಂತಂದ್ರೆ ನಮ್ಮ ಗುರು ಮಹಾಂತಪ್ಪಗಳು. ಒಬ್ಬ ಸ್ವಾಮಿ ಹೇಗಿರಬೇಕು, ಹೆಂಗೆ ಕೂದಲು ಇರಬೇಕು, ಹೆಂಗೆ ಉಗುರು ಇರಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕು, ಹೆಂಗ್ ನಡಿಬೇಕು, ಹೆಂಗ್ ಕುತ್ಕೋಬೇಕು ಅನ್ನೋದನ್ನ ಉಣಲು ಕಲಿಸಿದ ಆ ಮಾರ್ಗವನ್ನು ತೋರಿದವರು ನಮ್ಮ ಗುರು ಮಹಾಂತಪ್ಪಗಳು. ಅವರು, ನಾನು ಅಥಣಿಯಲ್ಲಿ ಗುರುಕುಲದಲ್ಲಿ ಗಚ್ಚಿನ ಮಠದಲ್ಲಿ ಇದ್ದಾಗ ಶಿವರಾತ್ರಿಗೆ ಬಂದು ನೀವು ಚಿತ್ರ ಮುರುಘಾ ಮಠಕ್ಕೆ ಬನ್ರಿ ಅಂತ. ಆಗ ನಾನು PUC ಸೈನ್ಸ್ ಪರೀಕ್ಷೆ ಬರೆದು ಬಂದಿದ್ದೆ. ನೀವು ಮುರುಘಾ ಮಠಕ್ಕೆ ಬನ್ನಿ ಅಂತೇಳಿ ನಮ್ಮ ಪೂರ್ವಾಸಂತ ಅಂತ ಹೇಳಿದ್ರು. ಹೇಳಿ ನಾನು ಮುರುಘಾ ಮಠಕ್ಕೆ ಬಂದೆ. ಇವರು ಆಲ್ರೆಡಿ ಅಮೆರಿಕಕ್ಕೆ ಹೋಗಿದ್ರು. ಅವಾಗ ಮೊಟ್ಟ ಮೊದಲು ಬಂದದ್ದು ಮುರುಘಾ ಮಠ. ಬಂದಾಗ ನನ್ನನ್ನು ಸ್ವಾಗತ ಮಾಡಿದವರೇ ನಮ್ಮ ಶಾಂತವೀರ ಮಹಾಸ್ವಾಮಿಗಳು. ಇವತ್ತು ಚಿತ್ರದಲ್ಲಿ, ಅಲ್ಲಿ ಚಿತ್ರ ಮುರುಘಾ ಮಠದಲ್ಲಿ ಗುರುಪಾದೇಶ್ವರ ಗದ್ದಿಗೆ ಅಂತಿದೆ. ನಾವು ಶಾಂತವೀರ ಸ್ವಾಮೀಜಿಯವರು, ಯಾದವ ಸ್ವಾಮಿಗಳು ಮತ್ತು ಇಮ್ಮಡಿ ಸ್ವಾಮಿಗಳು. ಅವಾಗ ಬಂದಾಗ ನನ್ನ ಶಾಂತವೀರ ಸ್ವಾಮಿಗಳು ಏನ್ ಹೇಳಿದ್ರು ಅಂತಂದ್ರೆ, ದೇವ್ರೆ ನೀವು ಇಮ್ಮಡಿ ಸ್ವಾಮಿಗಳ ಕಾಳಜಿ ಮಾಡ್ಕೋಬೇಕು ಅಂತ. ಅವಾಗ ಆಗ್ತಾನೆ ಇಮ್ಮಡಿ ಸ್ವಾಮಿಗಳಿಗೆ ಒಂದು ಬಹಳ ದೊಡ್ಡ ಆಪರೇಷನ್ ಆಗಿತ್ತು. ಅವ್ರ ಹೊಟ್ಟೆಲಿ ಸಾಕಷ್ಟು ಕಲ್ಲುಗಳಿತ್ತು. ಚಿತ್ರದ ಫ್ಲೋರೈಡ್ ನೀರು ಕುಡಿದು ಹೊಟ್ಟೆ ಕಲ್ಲುಗಳಾಗಿತ್ತು. ಅವಾಗ ತಾನೆ ಅವರು ಹೈದರಾಬಾದ್ ಹೋಗಿ ಆಪರೇಷನ್ ಮಾಡ್ಕೊಂಡು ಬಂದಿದ್ರು. ಅವರು ಬೆಡ್ ಮೇಲೆ ಇದ್ರು. ಅವಾಗ ನಾನು ದಿನಾಲು SK ಬಸವರಾಜ್ ಅಂತಿದಾರಲ್ಲ ಚಿತ್ರದಲ್ಲಿ, ಅವ್ರ ಮನೆ ಮುರುಘಾ ಮಠದಲ್ಲಿ ಇತ್ತು. ಅವ್ರ ಮನೆಯಿಂದ 3 ಹೊತ್ತು ನಾವು ಇಮ್ಮಡಿ ಸ್ವಾಮಿಗಳಿಗೆ ಪ್ರಸಾದ ತರ್ತಿದ್ದೆ. ಯಾಕೆ ತರ್ತಿದ್ರೆ ಅದರಲ್ಲಿ ಒಂದು ಸ್ವಾರ್ಥ ಇತ್ತು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರು ನನ್ನ ಮುದ್ದೆ ಕಂಡ್ರೆ ಆಗ್ತಿರ್ಲಿಲ್ಲ. ಅವಾಗ ಇಮ್ಮಡಿ ಸ್ವಾಮಿಗಳು ಏನ್ ಮಾಡ್ತಾರೆ, ಚಪಾತಿ ಕೊಡ್ತಿದ್ರು, ಚಪಾತಿ ರೊಟ್ಟಿ ಮಾಡ್ಕೊಡ್ತಿದ್ರು. ಆ ಚಪಾತಿ ಸಲುವಾಗಿ ನಾವು ಹೋಗಿ ಸಿದ್ದರಾಮ ಸ್ವಾಮಿಗಳು ಹೋಗಿ ನಮ್ಮ ಇಮ್ಮಡಿ ಸ್ವಾಮಿಗಳು ಹೋಗಿ ಪ್ರಸಾದ ಕೊಡ್ತಿದ್ವಿ. ಅವ್ರು ಒಟ್ಟ ಪ್ರಸಾದ ಮಾಡ್ತಿರ್ಲಿಲ್ಲ. ನಾದ್ರಾಗ ಒಂದು 2 ಚಪಾತಿ ನಾವು ತಿಂತಿದ್ವಿ. ಯಾದವನ ಸ್ವಾಮಿಗಳು, ನಾವು ಅವ್ರ ಅಲ್ಲಂ ಪ್ರಭುದ್ರ ವಚನ ಅಂತಂದ್ರೆ ನಮ್ಮ ಯಾದವನ ಸ್ವಾಮಿಗಳಿಗೆ ಬಹಳ ಅಂದ್ರೆ ಬಹಳ ಇಷ್ಟ. ಬಹುತೇಕ ನಮ್ಮ ಎಲ್ಲಾ ಸ್ವಾಮಿಗಳಿಗೆ ಅವರೊಂದು ಅಲ್ಲಮ ಪ್ರಭು ವಚನಗಳನ್ನ ಚೆನ್ನಾಗಿ ಬಿಡಿಸಿದವ್ರು ನಮ್ಮ ಗುರುಕುಲದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ಯಾದವಾನಂದ ಸ್ವಾಮಿಗಳು. ನಾವು ಯಾದವಾನಂದ ಸ್ವಾಮಿಗಳು, ಅವಾಗ ತಾನೆ ನಮ್ಮ ಶಾಂತವೀರ ಸ್ವಾಮಿಗಳು, ಅವ್ರು ಹೊಸದಾಗಿ ವಿಜಯ ಸಂಗಮ ಅಂತೇಳಿ ಒಂದು ಇನ್ನೋವಾ ಇದು ತಂದಿದ್ರು. ಯಾವ್ದು ಅಂತಂದ್ರೆ ಟಾಟಾ ಸುಮೋ. ಅವ್ರಿಗೆ ಡ್ರೈವಿಂಗ್ ಬರ್ತಾ ಇರ್ಲಿಲ್ಲ. ಅವಾಗ ತಾನೆ ಚಿಟಿ ಮಳೆ ಬರ್ತಾ ಇತ್ತು. ರಾತ್ರಿ 12 ಗಂಟೆಗೆ ನಾವು ಮತ್ತು ಶಾಂತವೀರ ಸ್ವಾಮಿಗಳು ಕಾರಲ್ಲಿ ಹೋದಿವಿ. ಆ ಮುರುಘಾ ಮಠದ ಹಳೆ ಮಠ ಅಂತಿದೆ, ಅಲ್ಲಿ ಶಾಂತವೀರ ಸ್ವಾಮಿಗಳು ರಿವರ್ಸ್ ಒಳಕ್ ಹೋದ್ರು. ಅಲ್ಲಿ ದೊಡ್ಡ ಕಲ್ಲಿನ ಪಾತ್ರೆಗಳಿತ್ತು. ಜೋರಾಗಿ ಗುದ್ದು ಬಿಟ್ರು. ಆ ಗುದ್ದಿದ ಭಯದಲ್ಲಿ ಕಲ್ಲುಗಳೆಲ್ಲ ಚಲಾಪಿಲೆ ಬಿದ್ದಿತ್ತು.
ನಾವು ಮತ್ತು ಶಾಂತ ಸ್ವಾಮಿಗಳು ಇನ್ನೊಂದು ಪ್ರಸನ್ನ ಮತ್ತು ಸೋಮೇಶ್ ಅಂತ ಇದ್ದ 4 ಜನ ಆ ದೊಡ್ಡ ಕಲ್ಲುಗಳನ್ನ ಆ ಬೈಲೊಳಗೆ ಎತ್ತಿಟ್ಟಿದ್ವಿ. ಬೆಳಿಗ್ಗೆ ಎದ್ದು ಹೋಗಿ ಕಸ ಹೊಡಿದ್ ದಿನಾಲು 1 ಗಂಟೆ ಕಾಯಕ ಮಾಡ್ಬೇಕಾಗಿತ್ತು. ಅವಾಗ ಹೋಗಿ 8 ಜನ ಸೇರ್ಕೊಂಡು ಕಲ್ಲು ಅಳಿಗಾಡ್ಸಕ್ ಆಗ್ತಾ ಇಲ್ಲ ನಮಗ್. ಆದ್ರೆ ರಾತ್ರಿ ಆ ಬೈಲೊಳಗೆ 4-5 ಜನ ಎತ್ತಿಟ್ಟಿದ್ವಿ. ಅಂತಹ ಶಾಂತವೀರ ಸ್ವಾಮಿಗಳು ನಮ್ಮೆಲ್ಲರಿಗೂ ಆದರ್ಶ ಮತ್ತು ನಮಗೆ ಆದ್ಯರು. ಹೆಂಗ 12ನೇ ಶತಮಾನದಲ್ಲಿ ಬಸವನ ಕಾಲಕ್ಕೆ ಆದ್ರಿದ್ರಲ್ಲ, ಆಮೇಲೆ ನಮ್ಮ ಆದರ್ಶನೇ ಸ್ವಾಮಿಗಳು ಅಂತಿದ್ದಾರೆ. ಇವ್ರು ಸ್ವಾಮಿಗಳು ಆಗಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಬೆಳಗ್ಗೆ ಎದ್ದು ಪತ್ರಕರ್ತರಿದ್ರು ಕೃಷ್ಣಮೂರ್ತಿ, ಬೆಳಗ್ಗೆ ಎದ್ದು ನಾವು ಚಿತ್ರಮುರುಘಾ ಶರಣರು ಮನೆಗೆ ಹೋಗ್ಬಿಟ್ರ ಮುಂದಿನ ಬಾಗಿಲಲ್ಲೇ ನಾವು ಅಲ್ಲ, ಇವ್ರು ಹಿಂದಿನ ಬಾಗಿ ಓಡಿ ಹೋಗ್ಬಿಟ್ಟಿದ್ರು. ಸ್ವಾಮಿಗಳು ಆಗಂಗಿಲ್ಲ ಅಂತ ಹೇಳಿ ಅವ್ರು ಹಿಡ್ಕೊಂಡು ಬಂದು ಆಮೇಲೆ ಅವ್ರದೊಂದು ಐತಿಹಾಸನೇ. ಚಿತ್ರಮುರುಘಾ ಮಾಡಿದ ಎಲ್ಲಾ ಸ್ವಾಮಿಗಳು ದೀಕ್ಷಾ ಮಾಡಿದ್ದಾರೆ. ಆದ್ರೆ ಶೂನ್ಯ ಪೀಠದ ಮೇಲೆ ಕೂಡಿಸಿ ದೀಕ್ಷಾ ಮಾಡಿದ ಏಕೈಕ ಸ್ವಾಮಿಗಳು ಅಂತಂದ್ರೆ ನಮ್ಮ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು. ಇವತ್ತು ಈ ನಾಡಿನಲ್ಲಿ, ಈ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಗಟ್ಟಿಯಾಗಿ ಮಾತಾಡುವಂತಹ ನಮ್ಮ ಹಿಂದುಳಿದ ವರ್ಗದ ಮುಂಚಿನಿರುವಂತಹ ಸ್ವಾಮಿಗಳು ಅಂತಂದ್ರೆ ನಮ್ಮ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು. ಅವ್ರು ಹೇಳಿದ್ರು ನಮ್ಮ ಕೇತೇಶ್ವರ ಸ್ವಾಮಿಗಳು ಅಂತ ಹೇಳಿ. ನಮ್ಮ ಎಲ್ಲಾ ಸ್ವಾಮಿಗಳಿಗೆ ತಾಯಿ ಅಂತಂದ್ರೆ ಹೆಂಗ ಸಿದ್ದರಾಮ ಸ್ವಾಮೀಜಿಯವರು ಮಠ ನಂತರ ಅವರು ಇಳಕಲಕ್ಕೆ ಹೋದ ಮೇಲೆ ಆ ಸ್ಥಾನವನ್ನು ತುಂಬಿದರು ನಮ್ಮ ಕೇತೇಶ್ವರ ಸ್ವಾಮಿಗಳು. ಎಲ್ಲರಿಗೂ ಉಣ್ಣೋದು ತಿನ್ನೋದು ಎಲ್ಲ ಕಲಿಸಿದ್ರು. ಅವರು ಲಿಂಗೈಕ್ಯರಾದ್ರು. ಆ ಸಂದರ್ಭದಲ್ಲಿ ನಮ್ಮ ಇಮ್ಮಡಿ ಸ್ವಾಮಿಗಳು ಮತ್ತು ನಮ್ಮ ಮಡಿವಾಳ ಮಾಚಿದೇವ ಸ್ವಾಮಿಗಳು ಏಕಾಏಕಿ ಒಂದು ದಿನ ಮುರುಘಾ ಮಠದ ಹೊರಗೆ ಬಂದ್ರು. ಇವತ್ತೇನು ಬೋವಿ ಗುರುಪೀಠ ಇದೆ, ಮಡಿವಾಳ ಗುರುಪೀಠ ಇದೆ, ಅಲ್ಲಿ ಸಣ್ಣದೊಂದು ಗುಡಿಸಲ ಹಾಕೊಂಡು ಅಲ್ಲೇ ಒಂದು ಸಣ್ಣ ಗುಡಿಸಲ ಹಾಕೊಂಡು ಆ ಕೆಟ್ಟ ಬಿಸಿಲೊಳಗ ಆ ಕಲ್ಲಿನ ಕೋಟೆಯಲ್ಲಿ ತಮ್ಮ ಜೀವನ ಆರಂಭ ಮಾಡಿದ್ದು. ಇವತ್ತು ಬಹಳ ಅದ್ಭುತವಾಗಿ ಆ ಸಮುದಾಯಗಳನ್ನ ಬೆಳೆಸುವಂತ ಈ ವೇದಿಕೆ ಮೇಲೆ ಪ್ರತಿಯೊಬ್ಬ ಸ್ವಾಮಿಗಳು ಅವ್ರದೊಂದು ಇತಿಹಾಸ ಇದೆ. ಪ್ರತಿಯೊಬ್ಬ ಸ್ವಾಮಿಗಳು ಒಂದು ಆಟೋಬಯೋಗ್ರಫಿ ಇದಾವೆ. ಒಬ್ಬೊಬ್ಬ ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು 100 ಪುಟಗಳು ಬೇಕಾಗ್ತಾವ. ಪ್ರತಿಯೊಬ್ಬರು ಎಷ್ಟೊಂದು ನಾವು ಒಬ್ರಿಗೊಬ್ರು ಚೆನ್ನಾಗಿದೀವಿ ಅಂತಂದ್ರೆ ಬರೀ ಶಾಂತೂರ್ ಸ್ವಾಮಿಗಳು ಮತ್ತು ಇಮ್ಮಡಿ ಸ್ವಾಮಿಗಳು ಹೆಂಗ ಅವಿನಾಭಾವ ಇದಾರೋ ಹಂಗ ಒಬ್ರಿಗೊಬ್ರು ನಾವ್ ಯಾವ ಸ್ವಾಮಿಗಳು ಒಬ್ರನ್ನೊಬ್ರು ಬಿಟ್ಟು ಕೊಡೋದಿಲ್ಲ. ಎಂತ ಸಂದರ್ಭದಲ್ಲಿ ಬಂದ್ರು ಕೂಡ. ಯಾಕಂತಂದ್ರೆ ನಮಗೆ ಬಸವಣ್ಣ ನಮ್ಮ ಆದರ್ಶ, ಅಲ್ಲಮ್ಮ ಪ್ರಭುದೇವ ನಮಗೆ ಆದರ್ಶ. ನಮ್ಗೆ ಎಂದೂ ಕೂಡ ನಾವು ಪಂಚಮಸಾಲಿಗಳು ಅಂತ ಹೇಳಿ ಮುರುಘಾ ಮಠದಾಗ ಬಂದಾಗ ನಮಗ್ ಗೊತ್ತಿರ್ಲಿಲ್ಲ. ಮಾದಾರಚನೆ ಸ್ವಾಮಿಗಳು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಲಿಲ್ಲ. ನಮ್ಮ ಇಲ್ಲಿರೋದು ಯಾರಿಗೂ ಗೊತ್ತಿರ್ಲಿಲ್ಲ. ಆಮೇಲೆ ನಾವು ಸಮಾಜ ಸ್ವಾಮಿಗಳಾಗಿರೋದು ಎಲ್ಲರೂ. ಇವತ್ತಿಗೂ ಅದು ಒಂದು ಪಾತ್ರ ಇದೆ. ಮುರುಘಾ ಮಠ ಬಹಳ ದೊಡ್ಡ ತಟ್ಟೆ ಇತ್ತು. ಯಾರ ಸ್ವಾಮಿಗಳು ಊರಿಗೆ ಹೋಗಿ ಪ್ರವಚನ ಮಾಡಿ ಬಂದು ಕಾಣಿಕೆ ಬಂದ ತಕ್ಷಣನೇ ಬಣ್ಣು ಮತ್ತು ಮಂಡಕ್ಕಿ ಎಲ್ಲ ಮಿರ್ಚಿ ಬಂದ ತಕ್ಷಣ ರಾತ್ರಿ 9 ಆಗ್ಲಿ ಎಲ್ಲರನ್ನ ಎಬ್ಬಿಸಿ ಆ ಒಂದೇ ತಟ್ಟೆಲಿ ಊಟ ಮಾಡಬೇಕು, ಬೇರೆ ತಟ್ಟೆಲಿ ಊಟ ಮಾಡೋದಿಲ್ಲ. ದೊಡ್ಡದಿತ್ತದು ಹರಿವಾಣ. ಅದು ಇವತ್ತಿನ ಬಹುತೇಕ ಇರಬೇಕು. ನಮ್ಮಲ್ಲಿ ಯಾವ್ಯಾವ ಕಲ್ಮಶಗಳಿಲ್ಲ. ಒಬ್ಬರಿಗಿಂತ ಒಬ್ರು ಜೀವಕ್ಕೆ ಜೀವ ಕೊಡುವಂತಹ ಗೆಳೆಯರಿದ್ದೀವಿ. ಬಹುತೇಕ ನಮ್ಮ ಜೀವನ ದೊಡ್ಡ ಪುಣ್ಯ ಅಂತಂದ್ರೆ ನಾವೆಲ್ಲ ಎಲ್ಲೇ ಒಂದ್ ಕಡೆಗೆ ಅವಾಗೆಲ್ಲ 15, 20, 30, 40 ಜನ ಮಕ್ಕಳು ಹಿಡಿತಿದ್ರಂತ ಆ ಕಾಲದಲ್ಲಿ. ಹಂಗ ನಾವು ಒಂದೇ ತಾಯಿ ಮಕ್ಕಳ ಹಿಂದಿನ ಜನದಲ್ಲಿ ಹುಟ್ಟಿರಬಹುದು. ಅದಕ್ಕಾಗಿ ಇವತ್ತು ನಾವೆಲ್ಲ ಪ್ರೀತಿಯಿಂದ ಇದ್ದೀವಿ. ಅಂತ ಒಂದು ನಮ್ಮ ಇಮ್ಮಡಿ ಸ್ವಾಮಿಗಳ ತಂದೆ ತಾಯಿಗಳು ನಮ್ಮ ಮಂಟಕ್ಕೆ ಅನೇಕ ಬಾರಿ ಅವ್ರ ತಂದೆ ತಾಯಿಗಳು ಬಂದಿದ್ದಾರೆ. ಬಂದಾಗ ಅವ್ರು ಖಾಲಿ ಬರಂಗಿಲ್ಲ, ಪ್ರಸಾದ ಮಾಡ್ಕೊಂಡು ನಮ್ಮ ಮಠಕ್ಕೆ ಬರ್ತಾರೆ. ಅವ್ರ ತಂದೆ ಮೌನವಾಗಿರ್ತಾರ, ಸದಾಕಾಲ ಮೌನವಾಗಿರ್ತಾರ. ಅವರು ಮೌನದಲ್ಲೇ ಎಲ್ಲವನ್ನ ಮಾಡುವಂತದ್ದು ದೊಡ್ಡ ಸಂಪತ್ತು. ಅಂತ ತಂದೆ ತಾಯಿಗಳು ಈ ನಾಡಿ ಸಿಕ್ಕಿರೋದು ನಮ್ಮ ಪುಣ್ಯ. ಇವತ್ತು ನಾಡಿನ ಯಾವೊಬ್ಬ ಸ್ವಾಮಿಗಳು ಒಂದು ಮಾತ್ರ ಈ ವೇದಿಕೆಯಲ್ಲಿ ಬಹಳ ಗಟ್ಟಿ ಹೇಳ್ತೇನೆ, ನನಗೆ ಉಳಿದ ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ. ಈ ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬ ನನ್ನ ಗುರುಕುಲದ ಸ್ವಾಮಿಗಳು ಆರಾಧ್ಯ ಪ್ರಾಣಲಿಂಗವೆಂದು ಪುನರ್ಜಾತನಾದ ಬಳಿಕ ಸಂಸಾರ ಬಂಧುಗಳು ಎಣ್ಣವರು ತನ್ನವರೆಂದ್ರೆ ನಂಟು ನಕ್ತಿ ನಾಯಕ ನರಕ ಅಂತ ಹೇಳಿದ್ರ ಬಸವಣ್ಣವರು. ಒಂದು ಸಲ ಸನ್ಯಾಸ ದೀಕ್ಷೆನ ತೆಗೆದುಕೊಂಡ ಮೇಲೆ ತಂದೆ ತಾಯಿ ನನ್ನವರು ನಂಟು ಭಕ್ತಿ ಅಂತಂದ್ರೆ ನಾಯಿ ನರಕ ಬರ್ತದೆ ಅಂತ ಹೇಳಿ ಯಾರೊಬ್ಬರು ಕೂಡ ಆ ಮನೆ ಬಿಟ್ಟ ಮೇಲೆ ಆ ಕಡೆ ನೆರಳು ಕೂಡ ಅವ್ರು ಬಿದ್ದಿಲ್ಲ. ಅಷ್ಟೊಂದು ತ್ಯಾಗಮಯಿಯಾಗಿರುವಂತಹ ಸ್ವಾಮಿಗಳು ಇವತ್ತು ನಾಡಿನಲ್ಲಿ ಇರುವುದರಿಂದನೇ ಪ್ರತಿಯೊಬ್ಬರು ಸ್ವಾಮಿಗಳು ಆಯಾ ಸಮುದಾಯಗಳನ್ನ ಕಟ್ಟುವ ನಿಟ್ಟಿನಲ್ಲಿ ಕಾಯಕವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎನಗೆ ನೀನೇ ಗತಿ ನಿನಗೆ ನಾನೇ ಗತಿ ಅನ್ನೋ ರೀತಿಯಲ್ಲಿ ಇವತ್ತು ಶಾಂತವೀರ ಮಹಾಸ್ವಾಮಿಗಳು ಇಮ್ಮಡಿ ಸ್ವಾಮಿಗಳವರ ಪೂರ್ವಾಸನದ ತಂದೆ ತಾಯಿಗಳಿಗೆ ಮನೆಯನ್ನ ಕಟ್ಟಿದಾರಲ್ಲ, ಇದು ಮನೆಯಲ್ಲ ಮಹಾಮನೆ. ಇದನ್ನೇ ಸೊಲ್ಲಾಪುರ ಸಿದ್ದರಾಮೇಶ್ವರ ಹೇಳಿದ್ರು, ಈ ಮನೆ ನೋಡಿ ಎಲ್ಲರೂ ಮನ ಬರುವಂತ ಆಗ್ಬೇಕಂತ ಹೇಳಿದ್ದಾರೆ. ಅಂತ ಪರಮಪೂಜ್ಯ ಶಾಂತವೀರ ಮಹಾಸ್ವಾಮಿಗಳಿಗೆ ಇಡೀ ನಾಡು ಇವತ್ತು ಬುದ್ಧ ಜ್ಞಾನೋದಯವಾದ ದಿನ ಬುದ್ಧ ಪೂರ್ಣಿಮಾ. ಇವತ್ತು ಸಮಾಜ ಜ್ಞಾನೋದಯವಾಗಬೇಕು ಅನ್ನೋದು ನಮ್ಮ ಇಚ್ಛೆ.
ಒಂದು ಅತ್ಯಂತ ಕೆಳ ಸಮುದಾಯ ಇರುವಂತಹದ್ದು, ಆ ಸಮುದಾಯಕ್ಕೆ ಒಂದು ಕುಂಚಟಿಗ ಸಮುದಾಯ, ಆ ಸಮುದಾಯದವರು ಸಹಾಯವನ್ನ ಮಾಡ್ತಾರಂತಂದ್ರೆ ನೀವೇನು ಮಾಡ್ತಾ ಇದ್ದೀರಿ ಈ ಬೋವಿ ಸಮುದಾಯದವರು? ಹಂಗ ಎಲ್ಲಾಸರು ಇದೇ ರೀತಿ ಆಲೋಚನೆಯನ್ನ ಮಾಡಿದರೆ ಅವಾಗ ಸ್ವಾಮಿಗಳು ಇನ್ನೂ ಸಮರ್ಥವಾಗಿ ಸಮಾಜವನ್ನ ಕಟ್ತಾರೆ. ಶಾಂತರ ಸ್ವಾಮೀಜಿ ಹೇಳಿದ್ರು, ನಮಗ ಆತರ ಮಾತಾಡ್ತೇವೆ, ಇವೆಲ್ಲ ಸಮಾಜದಲ್ಲಿ ನಮ್ಮನ್ನು ಬಿಟ್ಟಿಲ್ಲ, ನಿಮ್ಮನ್ನು ಬುದ್ಧನ ಬಿಟ್ಟಿಲ್ಲ, ಬಸವನ್ನ ಬಿಟ್ಟಿಲ್ಲ, ಗಾಂಧಿನ ಬಿಟ್ಟಿಲ್ಲ, ನಿಮ್ಮನ್ನು ಬಿಡ್ತಾರೇನು? ಹಂಗಂತೇಳಿ ನಾವು ವಂದನೆಗಳಿಗೆ ನಿಂದನೆಗಳಿಗೆ ಹಿಗ್ಗದೆ ಕುಗ್ಗದೆ, ಅಕ್ಕಮದೆ ಹೇಳ್ತಾರೆ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನ. ಎಲ್ಲರಿಗೂ ಶರಣು ಶರಣ.